ನೋಡ್ಬೋದು ಈಗ ಇದೊಂದು ಒಳಗಡೆ ಏನು ಹಾಕಿನಲ್ಲ ಫ್ಯಾಬ್ರಿಕ್ ವೇಸ್ಟ್ ಮಟೀರಿಯಲ್, ಸೊ ಅದರಿಂದ ಈ ಥರ ಬಾರ್ಡ್ರ್ ಹಾಕಿಕೊಟ್ಟೆ. ಬಾರ್ಡ್ರ್ ಹಾಕಿ ಫಿನಿಶ್ ಮಾಡೀನಿ. ಸೊ 2 ಕಡೆ ಬಾರ್ಡ್ರ್ ಕೊಟ್ಟೀನಿ. 4 ಕಡೆ ಕೊಡ್ಬೋದು. 4 ಕಡೆ ಕೊಟ್ರೆ ಇನ್ನೂ ಚಂದ ಕಾಣಿಸುತ್ತೆ. ಸೊ ಜುಗಾಡ್ ರೆಸಿಪಿ ಜುಗಾಡ್ ಅಂತಲೇ ಹೇಳ್ಬೋದು. ಸೊ ಈ ಥರ ಇಷ್ಟು ಮಸ್ತ್ ಆಗೈತೆ ಮ್ಯಾಟ್. ಈ ಥರ ಮ್ಯಾಟ್ಗಳು ಮಾರ್ಕೆಟ್ ಒಳಗೆ ಹುಡುಕಾಡಿದ್ರು ಸಿಗೋದಿಲ್ಲ. ಸೊ ನಾವೇ ಮಾಡಿ ಅನ್ನೋ ಒಂದು ಖುಷಿ ಬೇರೆ ಜಾಸ್ತಿ ಇರ್ತೈತಿ. ಹಾಗಾಗಿ ನೋಡ್ರಿ ನೀವು ಎಷ್ಟು ನೀಟಾಗಿ ಕಾಣತೈತಿ ಮ್ಯಾಟ್. ಅನ್ನಿಸ್ತೈತೇನೆ ಇದು ಸ್ಟಿಚ್ ಮಾಡ್ಯಾರಂತ ಹೇಳಿ. ಇನ್ನೂ ಕಲರ್ ಕಾಂಬಿನೇಷನ್ ಬೇರೆ ಥರ ಹಾಕಿದ್ರೆ ಇನ್ನೂ ನೀಟಾಗಿ ಅನ್ನಿಸ್ತೈತೆ. ಬಟ್ ಇರೋದ್ರೊಳಗನ ಮೇಂಟೈನ್ ಮಾಡಬೇಕು, ಮ್ಯಾನೇಜ್ ಮಾಡ್ಬೇಕು ಅನ್ನೋದು ನನ್ನದೊಂದು ಥಾಟ್. ಹಾಗಾಗಿ ಇದನ್ನು ಮಾಡೀನಿ. ಯಾವ ಥರ ಅನ್ನಿಸ್ತು ನಿಮಗೆ ಹೇಳ್ರಿ. ಮತ್ತು ಈಸಿ ಮೆಥಡ್ ಇದು. ಮೊದಲೆಲ್ಲ ಹೀಗೆ ಮಾಡ್ತಿದ್ರಂತ. ಫುಲ್ ಈಸಿ ಅಂದರೆ ಈಸಿ ಮೆಥಡ್, ಜಾಸ್ತಿ ಏನು ಕಷ್ಟ ಇಲ್ಲ. ಇವೇನು 1 ಇಂಚ್ ಹಾಕಬೇಕಲ್ಲ, ಇದಷ್ಟೇ ನೋಡೊಂದು ಸ್ವಲ್ಪ ಟೈಮ್ ಹಿಡಿತೈತಿ. ಟೈಮ್ ಅಂದರೆ ಏನದು ಫಾಸ್ಟ್ ಇದ್ದವ್ರಿಗಂತೂ ಜಲ್ದಿನ ಆಗ್ಬಿಡ್ತೈತಿ. ಇದು ಬಿಟ್ಟರೆ ಪೋಣಿಸೋದಂತೂ ನಮ್ಮ ಹೆಣ್ಮಕ್ಳಿಗೆ ಹೇಳೋದೇ ಬೇಡ, ನೀಟಂಗೆ ಪೋಣಿಸ್ಬಿಡ್ತಾರೆ ಪಟ ಅಂತ ಹೇಳಿ. ಸೊ ಅದಿಷ್ಟು ಬಿಟ್ಟರೆ ಕೆಲಸನೇ ಇಲ್ಲ. ಈಗ ನಾ ಮೊದಲೆಲ್ಲ ಕ್ರೋಶಲ್ಲೇ ಹೆಣಿತಿದ್ದೆ ಸೀರೆ ಕಟ್ ಮಾಡಿ. ಅದಕ್ಕಿಂತ ಭಾಳ ಬೆಟರ್ ಇದು. ಅದು ಭಾಳ ದಿನ ಹಿಡಿತಿತ್ತು. ಇದು 1 hour 2 hour ಒಳಗೆ ರೆಡಿ ಆಗಿಬಿಡ್ತೈತಿ. ಇದು ಆ್ಯಕ್ಚುಲಿ ಸೀರೆ ಸೆರಗಿದು. ಸೊ ದೇವ್ರ ಮನೆ ಮುಂದೆ ಹಾಕಿದ್ರಾತು ಚಂದ ಅನ್ನಿಸ್ತೈತಿ. ಜರಿ ವರ್ಕ್ ಐತಿದ್ರೊಳಗೆ ಅಂಥೇಳಿ ಇದನ್ನು ಹಿಂಗೆ ಮಾಡೀನಿ. ಹೆಂಗೆ ಅನ್ನಿಸ್ತು ಹೇಳ್ರಿ ನನಗೆ. ಬರ್ರಿ ಈಗ ಇದನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ. ಈಗ ಮೊದಲಿಗೆ ನಮ್ಗೆ ಎಷ್ಟು ಲೆಂತ್ ಬೇಕು, ಎಷ್ಟು ಅಗಲ ಬೇಕು ಅಂಥೇಳಿ ಬಟ್ಟೆನ ನಾವು ಕಟ್ ಮಾಡಿ ಇಟ್ಕೋಬೇಕು. 2 ಫೋಲ್ಡ್ ಮಾಡಬೇಕು. ಮಾಡಿದ ನಂತರ ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಯಾವುದಾದ್ರೂ ಒಂದು ಲೈನ್ ಹಾಕಬೇಕು. ನಿಮಗೆ ಯಾವ ಥರ ಹಾಕ್ಬೇಕು ಅನ್ನಿಸ್ತೈತಿ ಆ ಥರ ಹಾಕ್ರಿ. ನಾನು ವರ್ಟಿಕಲ್ ಹಾಕಿನಿ, ಹಾರಿಜಾಂಟಲ್ ಹಾಕಿನಿ. ಅಂದ್ರೆ ಅಗಲ ಮಾಡಿಕೊಂಡು ಮೇಲ್ಗಡೆ ಅಂತ ಹಿಂಗೆ ಸ್ಟಿಚ್ ಹಾಕ್ಕೊಂಡೀನಿ. ಸೊ ನಿಮ್ಗೆ ಯಾವ ಥರ ಒಂದು ಸೈಡ್ ಹಾಕ್ರಿ ಸ್ಟಿಚ್. ಸ್ಕ್ವೇರ್ ಬಾಕ್ಸ್ ಥರ ಹಾಕಬೇಡ್ರಿ, ಒಂದೇ ಲೈನ್ ಹಾಕಬೇಕು. 1 ಇಂಚ್ ಬಿಟ್ಟು ಒಂದೊಂದು ಸ್ಟಿಚ್ಚನ್ನು ಈ ಥರ ಬಟ್ಟೆ ಪೂರ್ತಿ ಹಾಕಬೇಕು. ಈ ಥರ ನಾ ತೋರ್ಸಾಕತ್ತೀನಲ್ಲ ಹಾಕಿ. ಆ್ಯಂಡ್ ಈಗ ಅದ್ರೊಳಗೆ ಪೋಣ್ಸಕ್ಕೆ ಬಟ್ಟೆ ತುಂಬಕ್ಕೆ 2 ಅಥವಾ 2.5 3 ಇಂಚ್ ಆದ್ರೂ ಅಡ್ಡಿ ಇಲ್ಲ. 3 ಇಂಚ್ ಆದ್ರೆ ದಪ್ಪಾಗುತ್ತೆ, ಇನ್ನೂ ಚಂದ ಕಾಣಿಸುತ್ತೆ ದಿಪ್ಪಂಗೆ ಮ್ಯಾಟ್. ನೀವು ಅದನ್ನು ಒಂದು ಪಿನ್ನ ಅಥವಾ ಏನಾದರೂ ಒಂದು ಅದರ ಸಹಾಯದಿಂದ ಅದನ್ನು ಬಟ್ಟೆನ ಫೋಲ್ಡ್ ಮಾಡಿ ಪಿನ್ನಿಗೆ ಹಾಕ್ಕೊಂಡು ಅದನ್ನು ಏನು 1 ಇಂಚ್ ಸ್ಟಿಚ್ ಹಾಕಿರ್ತೀವಲ್ಲ, ಸೊ ಆ ಸ್ಟಿಚ್ ಒಳಗೆ ಅದನ್ನು ದಾರನ ಪೋಣಿಸ್ಕೋಬೇಕು. ಬಟ್ಟೆನ ಪೋಣಿಸ್ಕೊಂಡು ಈಗ ನಾ ತೋರಿಸ್ದಂಗೆ ನೀವು ಅದರೊಳಗೆ ಅದನ್ನು ಎಳ್ಕೊತ ಹೋಗಬೇಕು. ಪಿನ್ನ ತೊಗೊಂಡಿನಿ ನಾನು. ದೊಡ್ಡದ ಡಬ್ನ ಅಂತಾರಲ್ಲ, ಅದು ಸಿಕ್ಕರೂ ಅಡ್ಡಿ ಇಲ್ಲ. ಅದರಿಂದ್ರೂ ಫಾಸ್ಟ್ ಹಂಗೆ ಹೋಗುತ್ತೆ. ಈ ಥರ ಪೋಣಿಸ್ಕೊತನೇ ಹೋಗಬೇಕು. ಪೂರ ಈ ದಂಡಿ ಅಂತ ಆ ದಂಡಿ ಒಳಗೆ ಪೂರ್ತಿ ಅದನ್ನು ಬಟ್ಟೆನ ಸೇರಿಸ್ಕೊತ ಹೋಗಬೇಕು. ಇದು ಲಾಸ್ಟ್ ಬಾರ್ಡ್ರ್. ಈ ದಂಡಿ ಬಂದಮೇಲೆ ಈ ಥರ ಕಾಣಿಸುತ್ತಿದ್ದು. ಸೊ ಪೂರ್ತಿ ಎಲ್ಲ ವೇಸ್ಟ್ ಮಟೀರಿಯಲ್ ಏನು ತೊಗೊಂಡಿವಲ್ಲ 2 ಇಂಚಿಂದ ಅದೆಲ್ಲ ಬಟ್ಟೆನೂ ಒಂದು ಲೈನ್ ಒಳಗೆ ಹೋಗ್ಬಿಡ್ತೈತಿ. 2 ಇಂಚ್ ಅಥವಾ 1 ಇಂಚ್ ಲೈನ್ ಹಾಕ್ಕೊಂಡೀನಿ. ಆ 1 ಇಂಚ್ ಸ್ಟಿಚ್ ಹಾಕ್ಕೊಂಡಿವಲ್ಲ ಅದ್ರೊಳಗೆ ಪೂರ್ತಿ ಅದನ್ನು ಆ ಕಡೆಯಿಂದ ಈ ಕಡೆ ಪೋಣಿಸ್ಕೊಂಡು ಈ ದಂಡಿ ಹತ್ರ ಆ ದಂಡಿ ತನಕ ಅದನ್ನು ನಾವು ಎಳ್ಕೊಂಡ್ವಿ. ಈಗ ನೋಡಕತ್ತೀರಲ್ಲ ಈ ಥರ. ನೆಕ್ಸ್ಟ್ ಈ ಥರ ನಾವು 1 ಇಂಚಿಗೆ ಸ್ಟಿಚ್ ಹಾಕ್ಕೊಂಡು ಅದರೊಳಗನ ಪಿನ್ನು ಅಥವಾ ಏನಾದರೂ ಅದನ್ನು ಇದು 1 ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕಿರ್ತೀವಲ್ಲ, ಸೊ ಅದರೊಳಗೆ ಪಿನ್ನೊಳಗೆ ಈ ವೇಸ್ಟ್ ಅರ್ಬಿನ ಪೋಣಿಸ್ಕೊಂಡು ಸೊ ಅದನ್ನು ಈ ಕಡೆ ಅಂತ ಇಲ್ಲಿವರೆಗೂ ತೊಗೋಬೇಕು. ಆ್ಯಂಡ್ ಈ ಅರ್ಬಿ ಒಳಗೆ ಹಾಕೋಕೆ ಈ ಅರ್ಬಿ ನಾವು ಎಷ್ಟು ಕಟ್ ಮಾಡಬೇಕಂದ್ರೆ 2 ಇಂಚ್ ತನಕ ಕಟ್ ಮಾಡಬೇಕು. ಅಂದರೆ ಇದು ದಪ್ಪಾಗುತ್ತೆ. ಇದು ನಾನು ಫಸ್ಟ್ ಟೈಮ್ ಮಾಡಾಕತ್ತಿದ್ದಕ್ಕೆ ನನಗಿದು ಸ್ವಲ್ಪ 1 ಇಂಚ್ ಹಾಕ್ಕೊಂಡಿದ್ದಕ್ಕೆ 1 ಇಂಚಿಂದು ನಾನು ಬಟ್ಟೆ ಹಾಕ್ಕೊಂಡೆ ಒಳಗಡೆ. ಅದಕ್ಕೆ ಅದು ಏನಾಯ್ತು, ಸ್ವಲ್ಪ ತೆಳ್ಳಗಾಗೈತಿ. 2.5 ಇಂಚ್ ಈ ಥರ ನೀವು ಹಾಕ್ಕೊಂಡ್ರೆ ಇದು ಏನಾಗ್ತೈತಿ, ಇದು ದಪ್ಪಗೆ ಬರ್ತೈತಿ. ಸೊ ದಪ್ಪಗೆ ಬಂದ್ರೆ ಮ್ಯಾಟ್ ನೋಡೋಕೆ ಇನ್ನೂ ಚೆಂದಾಗಿ ಕಾಣಿಸುತ್ತೆ. ಈಗ ಇದನ್ನು ನಾನೆಲ್ಲ ಇದು ಒಂದು ರೆಡಿ ಮಾಡ್ಕೊಂಡೀನಿ ಈಗ ಆಲ್ರೆಡಿ. ಇದು ಟೋಟಲ್ 50 ಲೈನ್ಸ್ ಆಗ್ಯಾವ. ಸೊ 1 ಇಂಚಿಗೆ ಈ ಥರ ನೋಡ್ಬೋದು ನೀವು. 1 ಇಂಚಿಗೆ ಈ ಥರ ನಾವು ಸ್ಟಿಚ್ ಹಾಕ್ಕೋಬೇಕು. ಹಾಕ್ಕೊಂಡೆಲ್ಲ ಇದನ್ನು ಒಳಗಡೆ ಇವನ್ನೆಲ್ಲ ಪೋಣಿಸ್ಕೊಂಡು ಸೇರಿಸ್ಕೊಂಡು ಈಗ ಇವನ್ನ ಫಿನಿಶಿಂಗ್ ಮಾಡ್ಕೋಬೇಕು. ಈ ಕಡೆ ಕಾರ್ನರ್ ಆ್ಯಂಡ್ ಈ ಕಡೆ ಕಾರ್ನರ್ 2 ಫಿನಿಶಿಂಗ್ ಮಾಡ್ಕೊಂಡ್ಮೇಲೆ ಸೊ ಫೈನಲಿ ಮ್ಯಾಟ್ ರೆಡಿ ಆಗುತ್ತೆ. ನೀವು ಬೇಕಂದರೆ ಈ ಕಡೆ ಸೈಡೂ ಫಿನಿಶಿಂಗ್ ಮಾಡ್ಕೋಬೋದು. ನಾ ಏನು ಮಾಡಿದೆ, ಫಿನಿಶಿಂಗ್ ಬೇಡ ಅಂಥೇಳಿ ಈ ಕಡೆನೂ ನಾನು
ಪೂರ್ತಿ ಹೊಲಿಗೆ ಹಾಕಿ ಈ ಕಡೆ ಫಿನಿಶಿಂಗ್ ಬ್ಯಾಡ್ ಅಂಥೇಳಿ ಒಳಗಡೆ ಇದನ್ನು ಪೋಣಿಸ್ಕೊಂಡಿನಿ. ನಡೀತೈತೆ. ನಿಮಗೆ ಬೇಕಂದರೆ 4 ಕಡೆನೂ ಫಿನಿಶಿಂಗ್ ಮಾಡ್ಕೋಬೋದು. ಸೊ ಈಗ ಇದನ್ನು ಫಿನಿಶಿಂಗ್ ಮಾಡಾದ್ಮೇಲೆ ಹೆಂಗಾಗುತ್ತೆ ತೋರಿಸ್ತೀನಿ ನಿಮಗೆ. ಫೈನಲ್ ಆಗಿ ಇದು ಈ ಥರ ಕಾಣಿಸುತ್ತಾ, ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.